ಪೊಲೀಸ್ ಠಾಣೆಯಲ್ಲೇ ಜನನಾಯಕನೋರ್ವ ದಾದಾಗಿರಿ ಪ್ರದರ್ಶಿಸಿದ್ದಾನೆ. ಖಾಕಿ ಎದುರಲ್ಲೇ ಕಾಂಗ್ರೆಸ್ ಮುಖಂಡನೋರ್ವ ಆರ್ಭಟಿಸಿದ್ದಾನೆ. ಅಷ್ಟಕ್ಕೂ ಆ ಲೀಡರ್ ಮಾಡಿದ್ದಾದ್ರೂ ಏನ್ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಂದ್ರೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ಇರ್ತೀವಿ, ಸ್ವಲ್ಪ ಶಿಸ್ತಾಗಿ ಇರ್ತೀವಿ ಪ್ರಮುಖವಾಗಿ. ಆದ್ರೆ ಇಲ್ಲಿ ಆ ಕೈ ನಾಯಕ ಪೊಲೀಸ್ ಸ್ಟೇಷನ್ ನ ಒಳಗೇನೆ ದಾದಾಗಿರಿ ನಡೆಸಿದ್ದಾನೆ. ಯುವಕನೋರ್ವನಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ ಕೈ ನಾಯಕ. ಯಾರು? ತ್ರಿಪುರದ ಖೋವೈ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂತ ಘಟನೆ ಇದು. ಪ್ರದ್ಯೋತ್ ಕಿಶೋರ್ ಅನ್ನುವಂಥ ಹುಡುಗ, ಅನ್ನುವಂಥ ಓರ್ವ ಕಾಂಗ್ರೆಸ್ನ ನಾಯಕ ಈತ. ಇನ್ಫ್ಯಾಕ್ಟ್ ಯುವಕನೋರ್ವನಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಈತ ತ್ರಿಪುರಾ ಕಾಂಗ್ರೆಸ್ನ ಅಧ್ಯಕ್ಷ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಪ್ರದ್ಯೋತ್ ಕಿಶೋರ್ ಹಲ್ಲೆ ನಡೆಸಿರುವಂತ ಆರೋಪದಲ್ಲಿ ಸ್ಟೇಷನ್ಗೆ ಬಂದಿರ್ತಾನೆ. ಸೊ ಆಗ ಯುವಕ ಕೂಡ ಬಂದಿರ್ತಾನೆ. ಪ್ರದ್ಯೋತ್ ಸೋದರಿಯ ಬೆಂಗಾವಲು ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ನಡೆಸಿರ್ತಾನಂತೆ ಯುವಕ. ಓಕೆ, ಪ್ರದ್ಯೋತ್ನ ಬೆಂಗಾವಲು ಸಿಬ್ಬಂದಿ ಮೇಲೆ ಯುವಕ ಹಲ್ಲೆ ನಡೆಸಿರ್ತಾನಂತೆ. ಈ ವಿಚಾರವನ್ನ ಪ್ರಶ್ನೆ ಮಾಡಿಸೋಕಂತ ಯುವಕನನ್ನ ಜೊತೆಗೆ ಪ್ರದ್ಯೋತ್ನನ್ನ ಇಬ್ರು ಕೂಡ ಸ್ಟೇಷನ್ಗೆ ಕರೆಸಿದ್ದಾರೆ. ಆಗ ಪ್ರದ್ಯೋತ್ ತನ್ನ ರೋಷಾವೇಶವನ್ನ ಪೊಲೀಸರ ಮುಂದೆನೆ ಪ್ರದರ್ಶಿಸಿದ್ದು, ಪೊಲೀಸರ ಎದುರೇ ಈ ಕಾಂಗ್ರೆಸ್ ನಾಯಕ ಆ ಯುವಕನ ಕಪಾಳಕ್ಕೆ ಹೊಡೆದಿದ್ದಾನೆ. ಇದು ಬಹಳ ಟೀಕೆಗೂ ಕೂಡ ಕಾರಣ ಆಗಿದೆ. ಸಾಲದ್ದಕ್ಕೆ ಈತನಿಗೆ ಒಂದಷ್ಟು ಮಂದಿ ಹಿಂದ್ಗಡೆ ಬೇರೆ ನಿಂತ್ಕೊಂಡು ಬೆಂಬಲಿಗರ ರೀತಿಯಲ್ಲಿ ಪೋಸ್ ಕೊಡೋರು ಬೇರೆ.